MLA ಅನ್ನೋ ತರದಲ್ಲಿ ಆಗಿದೆ. ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಸರ್. ಈಗ ಇದು ನ್ಯಾಯಾಲಯದಲ್ಲಿ ಬಂದಿರತಕ್ಕಂತ ವಿಚಾರ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಬೇಕು. ನಾವು ಹೋಲ್ ಥಿಂಗ್ ಈಸ್ ಇನ್ ಕೋರ್ಟ್ ಓನ್ಲಿ. ಆದ್ರೆ ನಾನು ಕೇಳೋದು ಕೋರ್ಟು ನಾನು ಐ ಆಮ್ ನಾಟ್ ರೆಡ್ ಔಟ್ ವಿತ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್. ನಾನು ನೋಡಿಲ್ಲ. ಇಲ್ಲಿ ಹೈಕೋರ್ಟ್ ಅವ್ರು ಏನ್ ಹೇಳಿದ್ರು ಅದನ್ನ ಡೈರೆಕ್ಷನ್ ಕೊಟ್ಟಿದ್ರು, ಕೌಂಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅಂತ. ಅದರಿಂದ ಎಲೆಕ್ಷನ್ ಆಫೀಸರ್ ಕೌಂಟ್ ಮಾಡಿದ್ದಾರೆ, ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇವ್ರು ಹೋಗಿರ್ತಕ್ಕಂಥದ್ದು ಈ ಹೈಕೋರ್ಟ್ ಆರ್ಡರ್ನ ಕ್ವಶನ್ ಮಾಡಿ ಜೊತೆಗೆ ಇವ್ರನ್ನ ರಿಸಲ್ಟ್ ಅನೌನ್ಸ್ ಮಾಡಿರೋ ವಿಚಾರದಲ್ಲಿ ಹೋಗಿದ್ದಾರೆ ಅಂತ ಕಾಣ್ತದೆ. ಅದು ಹೋಗಿದ್ದು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ನಂದು ಪ್ರಶ್ನೆ ಇರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿರ್ತಕ್ಕಂಥದ್ದು ಹೈಕೋರ್ಟ್ ಆರ್ಡರ್ ಆದ್ರೆ ಹೈಕೋರ್ಟ್ ಆರ್ಡರ್ ಅಲ್ಲಿ ಏನ್ ಹೇಳಿದ್ದಾರೆ, ಕೌಂಟ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋ ರಿಸಲ್ಟ್? ಎಲೆಕ್ಷನ್ ಆಫೀಸರ್ ಕೊಟ್ಟಿದ್ದಾರೆ, ಎಲೆಕ್ಷನ್ ಕಮಿಷನರ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನರ್ ಅನೌನ್ಸ್ ಮಾಡಿರೋ ವಿಚಾರದಲ್ಲಿ ಅದಕ್ಕೆ ಸ್ಟೇ ಕೊಟ್ಟಾರ? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಹೈಕೋರ್ಟ್ ಆರ್ಡರ್ಗೆ ಸ್ಟೇ ಕೊಟ್ಟಿರ್ಬೋದು. ಹೈಕೋರ್ಟ್ ಆರ್ಡರ್ ಏನ್ ಹೇಳಿತು, ಕೌಂಟ್ ಮಾಡಿ ರಿಸಲ್ಟ್ ಕೊಡಿ ಅಂತ. ರಿಸಲ್ಟ್ ಕೊಟ್ಟಿದ್ದು ಎಲೆಕ್ಷನ್ ಆಫೀಸರ್, ಇಲ್ಲೊಬ್ಬ ಎಲೆಕ್ಷನ್ ಆಫೀಸರ್ ಇದ್ದಾರಲ್ಲ ಅವ್ರು ಕೊಟ್ಟಿದ್ದಾರೆ. ಪ್ಲಸ್ ಅಲ್ಲಿ ಕೌಂಟಿಂಗ್ ಆಫೀಸರ್ ಒಬ್ರು ಬಂದಿದ್ರು, ಅವರು ಇವ್ರನ್ನ ಡಿಕ್ಲೇರ್ ಮಾಡಿರೋದು. ಇಲ್ಲಿ ಸ್ಪೀಕರ್ ಓತ್ ಕೊಟ್ಟಿದ್ದಾರೆ. ಸ್ಪೀಕರ್ ಓತ್ ಕೊಟ್ಟಿರೋದಕ್ಕೆ ಸ್ಟೇ ಕೊಟ್ಟಾರ? ಈ ಸ್ಟೇಟಸ್ ಕೋ ಮೇಂಟೈನ್ ಅಂದ್ರೆ ಏನು? ಯಾವುದು ಸ್ಟೇಟಸ್ ಕೋ? ರಾಜೇಗೌಡ ಈಸ್ ನೋ ಮೋರ್ MLA ನಾವು ಅಕಾರ್ಡಿಂಗ್ ಟು ಸ್ಪೀಕರ್ ಕೊಟ್ಟ ಮೇಲೆ. ಈ ಸ್ಪೀಕರ್ ಓತ್ ಕೊಟ್ಟ ಮೇಲೆ ಜೀವರಾಜ MLA ಇದ್ದಾರೆ. ಈ ಸ್ಟೇಟಸ್ ಕೋ ಅಂದ್ರೆ ಇದು ಸ್ಟೇಟಸ್ ಕೋನೋ ಅಥವಾ MLA ಎಲ್ಲರ ಸ್ಟೇಟಸ್ ಕೋನೋ? ಇಟ್ ಹ್ಯಾಸ್ ಟು ಬಿ ಕ್ಲಾರಿಫೈ ಇನ್ ಸುಪ್ರೀಂ ಕೋರ್ಟ್ ಓನ್ಲಿ. ಅಲ್ಲೇ ಕೋರ್ಟಲ್ಲೇ ಕ್ಲಿಯರ್ ಆಗಬೇಕು. ಹಾಗಾಗಿ ಅವರು ಹೈಕೋರ್ಟ್ ಆರ್ಡರ್ಗೆ ಎಂಟೈರ್ ಆರ್ಡರ್ ಸ್ಟೇ ಕೊಟ್ಟಿದ್ರು ಕೂಡ ಇಲ್ಲಿ ಈ ಕ್ವಶನ್ ಆಫ್ ಲಾ ಇಲ್ಲಿದೆ. ಆ ಕ್ವಶನ್ ಆಫ್ ಲಾನ ಕ್ವಶನ್ ಮಾಡಿ ಕೇಳಬೇಕಾದ್ರು ಮತ್ತೆ ಅಲ್ಲಿ ಆನ್ಸರ್ ತಗೋಬೇಕಾದ್ರೆ ವಾಪಸ್ ಸುಪ್ರೀಂ ಕೋರ್ಟ್ ಅಲ್ಲೇ. ಹಾಗಾಗಿ ಇಲ್ಲಿರೋರು ಯಾರು ಡಿಸಿಷನ್ ತಗೊಳಕ್ಕಾಗಲ್ಲ. ಒನ್ಸ್ ಅಗೇನ್ ಬೋತ್ ದಿ ಪೀಪಲ್, ವೆದರ್ ಜೀವರಾಜ್ ಆಗಿರ್ಬೋದು, ರಾಜೇಗೌಡ ಆಗಿರ್ಬೋದು, ಇಬ್ರು ಸುಪ್ರೀಂ ಕೋರ್ಟ್ ಅಲ್ಲೇ ಇದನ್ನ ಕ್ಲಾರಿಫೈ ತಗೊಂಡು ಇಲ್ಲಿ ಬರ್ಬೇಕಾಗುತ್ತೆ. ಅಲ್ಲಿವರೆಗೆ ಸ್ಪೀಕರ್ ಏನು ಮಾಡಕ್ಕಾಗಲ್ಲ, ಬೇರೆ ಏನು ಮಾಡಕ್ಕಾಗಲ್ಲ. ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿದ್ರಿ ಸರ್. ವಾಟ್ ಆಪ್ಷನ್ ಸರ್? ನೆಕ್ಸ್ಟ್ ಏನು ಆಪ್ಷನ್ಸ್ ಇದು ಸರ್? ಕಾನೂನಲ್ಲಿ ಅಲ್ಲೇ ಬಗೆಹರಿಸ್ಕೋಬೇಕಲ್ಲ ಸರ್, ಸುಪ್ರೀಂ ಕೋರ್ಟ್ ಅಲ್ಲೇ. ಸ್ಟೇಟಸ್ ಕೋ ಅಂತ ಹೇಳಿದ್ದಾರೆ. ಆ ಸ್ಟೇಟಸ್ ಕೋ ಅನ್ನೋ ವರ್ಡು ಬಹಳ ಅರ್ಥ ಕೊಡ್ತದೆ. ಸ್ಟೇಟಸ್ ಕೋ ನಿನಗೆ ರಾಜೇಗೌಡಗೆ ಇರ್ತಕ್ಕಂಥ ಸ್ಟೇಟಸ್ ಕೋ ಕೊಟ್ರೆ ರಾಜೇಗೌಡ ನೋ ಮೋರ್ MLA. ಇವರಿಗೆ ಸ್ಟೇಟಸ್ ಕೋ ಕೊಟ್ರೆ ಇವ್ರು MLA ಹಾಕೊಂಡಿದ್ದಾರೆ. ಹಾಗಾಗಿ ಸ್ಟೇಟಸ್ ಕೋ ಅನ್ನೋ ಪದ ಯಾವ ಅರ್ಥದಲ್ಲಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಮೋರ್ ಇಂಪಾರ್ಟೆಂಟ್. ಇಟ್ ಶುಡ್ ಬಿ ಕ್ಲಾರಿಫೈಡ್ ಇನ್ ಸುಪ್ರೀಂ ಕೋರ್ಟ್ ಓನ್ಲಿ. ಬೇರೆ ಎಲ್ಲೂ ಇಲ್ಲ. ಅಲ್ಲೇ ಮಾಡೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.